Hello everyone. In previous class we are discussing classification of computer based on operation, in which we discussed three different types of computers. Those are analog computer, digital computer and hybrid computer. We mainly classified these computer based on what type of data are able to manipulated by these devices. Based on this we divided into three categories. Those are analog, digital and hybrid computer. Now in this class we are discussing classification of computer based on configuration. In classification of computer based on configuration, these computers are going to be classified based on the performance of based on performance, size, cost, capacity. Of these features we are going to be classifying into four different types. Those are microcomputers, mini computers, mainframe computers and supercomputers. Dear students, now last class last class ಒಳಗೆ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಒಳಗೆ ನಾವು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಆಪರೇಷನ್ಸ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಆಪರೇಷನ್ಸ್ ಆಫ್ ಕಂಪ್ಯೂಟರ್ ಒಳಗೆ ನಾವು ಮೂರು ಟೈಪ್ ಡಿಸ್ಕಸ್ ಮಾಡಿದ್ವಿ. ಅವು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್. ಈ ಮೂರು ಕಂಪ್ಯೂಟರ್ನ ನಾವು ಯಾವ ಟೈಪ್ ಆಫ್ ಡೇಟಾ ಕಂಪ್ಯೂಟರ್ಗೆ ಪ್ರೊವೈಡ್ ಮಾಡ್ತೀವಿ, ಆ ಡೇಟಾ ಯಾವ ಥರ ಮ್ಯಾನುಪುಲೇಷನ್ ಮಾಡೋಷ್ಟು ಕೆಪಾಸಿಟಿ ಹೊಂದಿರ್ತೈತಿ, ಅದರ ಬೇಸ್ ಮ್ಯಾಗ ನಾವು ಮೂರು ಟೈಪ್ ಕ್ಲಾಸಿಫೈ ಮಾಡಿದ್ವಿ. ನಾವು ಇವತ್ತು ಡಿಸ್ಕಸ್ ಮಾಡಾಕತ್ತಿದ್ದು ಕಂಪ್ಯೂಟರ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಕಾನ್ಫಿಗರೇಷನ್. ಈ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಕಾನ್ಫಿಗರೇಷನ್ ಒಳಗೆ ನಾವು ಮೇನ್ಲಿ ಯಾವ ಬೇಸ್ ಒಳಗೆ ಕ್ಲಾಸಿಫೈ ಮಾಡಾಕತ್ತೀವಿ ಅಂದ್ರೆ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್, ಸೈಜ್, ಕಾಸ್ಟ್, ಕೆಪಾಸಿಟಿ. ಅಂದ್ರೆ ಕಂಪ್ಯೂಟರ್ದು ವರ್ಕಿಂಗ್ ನೇಚರ್, ಅದರದ್ದು ಸೈಜ್, ಅದರದ್ದು ಕಾಸ್ಟ್ ಮತ್ತು ಕೆಪಾಸಿಟಿ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾಗ ನಾವು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಕಾನ್ಫಿಗರೇಷನ್ ಮಾಡಾಕತ್ತೀವಿ. ಇದ್ರೊಳಗೆ ಮೇನ್ಲಿ 4 ಟೈಪ್. ಒಂದು ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್. Now we are going to discuss these 4 different computer one by one. The first one is microcomputer. These microcomputer are also known as PC or a personal computer. These computers were introduced in the year 1970. The number of processor in these microcomputer will be 1 or 2 processor. These microcomputer usually contains input device, output device, storage device and a processor. The number of processor will be 1 or 2. Example for microcomputers are desktop computer, laptop, notebooks, tablets, palm tops, smartphones are the example for microcomputer. ಮೈಕ್ರೋಕಂಪ್ಯೂಟರ್ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ಗೂ ಮೈಕ್ರೋಕಂಪ್ಯೂಟರ್ನ ಪರ್ಸನಲ್ ಕಂಪ್ಯೂಟರ್ ಆಗಿಯೂ ಕರೀತಾರೆ. ಈ ಪರ್ಸನಲ್ ಕಂಪ್ಯೂಟರ್ 1970 ಇಂಟ್ರೊಡ್ಯೂಸ್ ಮಾಡಿದರು. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಒಂದೇ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಕಾನ್ಫಿಗರೇಷನ್. ಬೇಸ್ಡ್ ಆನ್ ಕಾನ್ಫಿಗರೇಷನ್ ಅಂದ್ರೆ ನಾವು ಯಾವ ಕಾಂಪೊನೆಂಟ್ಸ್ ಅಥವಾ ಯಾವ ಫೀಚರ್ಸ್ ಕಂಬೈನ್ ಮಾಡಾಕತ್ತೀವಿ ಅದ್ರ ಮ್ಯಾಗ ನಾವು ಕಂಪ್ಯೂಟರ್ನ ಕ್ಲಾಸಿಫೈ ಮಾಡಾಕತ್ತೀವಿ. ಈ ಮೈಕ್ರೋ ಕಂಪ್ಯೂಟರ್ ಒಳಗೆ ಮೇನ್ಲಿ ನಮಗೆ 1 ಅಥವಾ 2 ಮೈಕ್ರೋ ಪ್ರೊಸೆಸರ್ ಇರ್ತಾವೆ. ಮೈಕ್ರೋ ಪ್ರೊಸೆಸರ್ ಅಂದ್ರೆ ನಾವು 4th ಜನರೇಷನ್ಸ್ ಆಫ್ ಕಂಪ್ಯೂಟರ್ ಡಿಸ್ಕಸ್ ಮಾಡೋ ಹೊತ್ತಾಗ ಮೇನ್ ಕಾಂಪೊನೆಂಟ್ ಆಗಿ ಮೈಕ್ರೋ ಪ್ರೊಸೆಸರ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಮೈಕ್ರೋ ಪ್ರೊಸೆಸರ್ ಈ ಮೈಕ್ರೋ ಕಂಪ್ಯೂಟರ್ ಒಳಗೆ 1 ಅಥವಾ 2 ಮೈಕ್ರೋ ಪ್ರೊಸೆಸರ್ ಹೊಂದಿರ್ತಾವೆ. ಯೂಸ್ವಲಿ ಈ ಮೈಕ್ರೋ ಕಂಪ್ಯೂಟರ್ಸ್ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಸ್ಟೋರೇಜ್ ಡಿವೈಸ್ ಹೊಂದಿರ್ತಾವೆ. ಈ ಮೈಕ್ರೋ ಕಂಪ್ಯೂಟರ್ನ ಸೇಮ್ ಟೈಮ್ 1 ಅಥವಾ ಸಿಂಗಲ್ ಪರ್ಸನ್ ಎಟ್ ಅ ಟೈಮ್ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಐತಿ. ಅಂದ್ರೆ ಒಂದು ಸಿಸ್ಟಮನ್ನು ಮಲ್ಟಿಪಲ್ ಯೂಸರ್ಸ್ ಸೇಮ್ ಟೈಮ್ ಯೂಸ್ ಮಾಡೋಕ್ಕೆ ಪಾಸಿಬಲ್ ಇರುವುದಿಲ್ಲ. ಎಕ್ಸಾಂಪಲ್ ಫಾರ್ microcomputer, those are desktop, laptop, notebook, tablets, palm tops, smartphones, etc. are the example for microcomputer. ನಾವು ಏನು ಮನೆಯಲ್ಲಿ ಯೂಸ್ ಮಾಡ್ತೀವಿ, ನೋಟ್ಬುಕ್ಕು, ಡೆಸ್ಕ್ಟಾಪು,
ಟ್ಯಾಬ್ಲೆಟ್ಸು, ಸ್ಮಾರ್ಟ್ಫೋನು ಇವು ಮೈಕ್ರೋಕಂಪ್ಯೂಟರ್ಗೆ ಎಕ್ಸಾಂಪಲ್. Now we need to see the uses of microcomputer. These microcomputers are used in office or homes. These are very cheaper and user friendly. Their operation can be easily learned by anyone having the logical aptitude. The uses of these computers are these are mainly used in homes or offices. These are cheaper in cost and user friendly. Their operation can be easily learned by anyone having the logical aptitude. ಈ ಮೈಕ್ರೋಕಂಪ್ಯೂಟರ್ದು ಯೂಸಸ್ ಏನಪ್ಪ ಅಂದ್ರೆ, ಒಂದನೇದು ಈ ಮೈಕ್ರೋಕಂಪ್ಯೂಟರ್ನ ಯೂಶ್ವಲಿ ಮನೆಯೊಳಗೆ ಮತ್ತು ಆಫೀಸ್ ಒಳಗೆ ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ಈ ಮೈಕ್ರೋಕಂಪ್ಯೂಟರ್ದು ಕಾಸ್ಟ್ ಭಾಳ ಅಂದ್ರೆ ಭಾಳ ಕಡಿಮೆ ಮತ್ತು ಈ ಮೈಕ್ರೋಕಂಪ್ಯೂಟರ್ ಯೂಸರ್ ಫ್ರೆಂಡ್ಲಿ ಇರ್ತಾವೆ. ಅಂದ್ರೆ ಎನಿ ಒನ್ ಕ್ಯಾನ್ ಈಸಿಲಿ ಆಪರೇಟ್ ವಿತ್ ದೀಸ್ ಕಂಪ್ಯೂಟರ್ ಸಿಸ್ಟಮ್. ಅಂದ್ರೆ ಯಾರು ಬೇಕಾದರೂ ಈ ಕಂಪ್ಯೂಟರ್ನ ಈಸಿಯಾಗಿ ಕಲಿತು ಆಪರೇಟ್ ಮಾಡ್ಬೋದು. ಅದಕ್ಕೆ ಯೂಸರ್ ಫ್ರೆಂಡ್ಲಿ ಅಂತ ಕರೀತಾರೆ. ದೀಸ್ ಮೈಕ್ರೋಕಂಪ್ಯೂಟರ್ಸ್ ಆರ್ ಯೂಸರ್ ಫ್ರೆಂಡ್ಲಿ. ದೇರ್ ಆಪರೇಷನ್ ಕ್ಯಾನ್ ಬಿ ಈಸಿಲಿ ಲರ್ನ್ಡ್ ಬೈ ಎನಿ ಒನ್ ಹ್ಯಾವಿಂಗ್ ದ ಲಾಜಿಕಲ್ ಆಪ್ಟಿಟ್ಯೂಡ್. ಹಾಗಂದ್ರೆ ಈ ಮೈಕ್ರೋಕಂಪ್ಯೂಟರ್ನ ಯಾರು ಬೇಕಾದರೂ ಈಸಿ ಆಗಿ ಕಲಿತು ಆಪರೇಟ್ ಮಾಡುವಷ್ಟು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾವು. ಅವನ್ನ ಈಸಿಲಿ ಲರ್ನ್ ಬೈ ಎನಿ ಒನ್ ಹ್ಯಾವಿಂಗ್ ದ ಲಾಜಿಕಲ್ ಆಪ್ಟಿಟ್ಯೂಡ್ ಅಂತ ಕರೀತಾರೆ. ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ ಆಫ್ ಮೈಕ್ರೋಕಂಪ್ಯೂಟರ್. Next one is Minicomputer. Minicomputer were introduced in the year 1960. Minicomputer is larger and more powerful than personal computer. Now we need to compare these microcomputer, minicomputer, mainframe computer and supercomputer. How we are extending the capacity of the computer. At the same time, now we are increasing size of the computer. While we discussing generations of computer, what we seen that we are reducing the size of the computer by implementing certain technology, advanced technology. But at the same time, now we are increasing the speed of the computer and the computation capacity of the computer. At the same time, the size of the computer is also increasing. These mini computers are able to execute 5 million instructions per second. Means if you are feeding millions of instructions to these computers, they are able to executing those 5 million up to 5 millions of instructions are executed per second. These mini computers generally consist two or more processors. Microcomputer which generally consist of one or two processor. These mini computers are consist of two or more processors. Mini computer can serve up to 4,000 connected users simultaneously. In microcomputer, what we see that these microcomputers are able to provide facility for single user. Means the person who is going to be sitting in front of the computer, for them they are providing services. But these mini computers are able to provide service for 4,000 connected users simultaneously. It is normally accessed by user via personal computer or a terminal. A device with a monitor and keyboard is called as terminal. Means if you want to access or connect with a mini computer, these mini computers are usually connected or accessed by a personal computer. PC, what we discussed earlier, those are microcomputer. With help of microcomputer, we are able to access these mini computer. Or a terminal means any connected input devices through which we are able to connect these mini computers. It is also known as a dumb terminal. It has no processing power and cannot work as a standalone computer. Means these terminal means a dumb terminal. These are connected to these mini computer by accessing
these mini computer we are allowed to perform operations, but those device does not have any processing capacity. Those are called as an stand-alone computer. Example for mini computer: digital alpha, VAX 800, AS 400 are the example for mini computer. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಮಿನಿ ಕಂಪ್ಯೂಟರ್. ಈ ಮಿನಿ ಕಂಪ್ಯೂಟರ್ನ 1960 ಇಂಟ್ರಡ್ಯೂಸ್ ಮಾಡಿದ್ರು. ಈ ಮಿನಿ ಕಂಪ್ಯೂಟರ್ ನಮಗೆ ಮೈಕ್ರೋ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಲಾರ್ಜರ್ ಇನ್ ಸೈಜ್, ಮೋರ್ ಪವರ್ಫುಲ್ ಇರ್ತಾವೆ. ನಾವು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಡಿಸ್ಕಸ್ ಮಾಡೋ ಹೊತ್ನಾಗ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ನ ನಾವು ಫಸ್ಟ್ ಜನ್ರೇಷನ್ ಟು ಫಿಫ್ತ್ ಜನ್ರೇಷನ್ಸ್ ನಾವು ಹೆಂಗೆ ನೋಡ್ಕೊಂತ ಹೋಗಿ ಹಂಗೆ ನಮಗೆ ಸೈಜ್ ಆಫ್ ದ ಕಂಪ್ಯೂಟರ್ ಇನ್ಕ್ರೀಸ್ ಆಗತ್ತಿತ್ತು, ಸೈಜ್ ಆಫ್ ದ ಕಂಪ್ಯೂಟರ್ ಡಿಕ್ರೀಸ್ ಆಗತ್ತಿತ್ತು, ಕಾಂಪಿಟೇಷನ್ ಕೆಪಾಸಿಟಿ ಆಫ್ ದ ಕಂಪ್ಯೂಟರ್ ಇನ್ಕ್ರೀಸ್ ಆಗತ್ತಿತ್ತು. ಬಟ್ ನಾವು ಈ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಒಳಗೆ ಡಿಸ್ಕಸ್ ಮಾಡೋ ಹೊತ್ನಾಗ ನಾವು ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂದ್ರೆ, ನಾವು ಕಾಂಪಿಟೇಷನ್ ಕೆಪಾಸಿಟಿ ಆಫ್ ದ ಕಂಪ್ಯೂಟರ್ ಹೆಂಗೆ ಇನ್ಕ್ರೀಸ್ ಮಾಡಾಕತ್ತೀವಿ, ಅಟ್ ದ ಸೇಮ್ ಟೈಮ್ ನಮ್ದು ಕಂಪ್ಯೂಟರ್ ಸೈಜ್ ಕೂಡ ಇನ್ಕ್ರೀಸ್ ಆಗತೈತಿ. ಈ ಮೈಕ್ರೋ ಕಂಪ್ಯೂಟರ್ ಅದಾವು, ಈ ಮಿನಿ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ಕಿನ್ನ ದೊಡ್ಡ ಮತ್ತು ಪವರ್ಫುಲ್ ಮಷಿನ್ಸ್. ಈ ಮಿನಿ ಕಂಪ್ಯೂಟರ್ 5 ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡನ್ನು ಎಕ್ಸಿಕ್ಯೂಟ್ ಮಾಡುವಷ್ಟು ಕೆಪಾಸಿಟಿ ಹೊಂದಿರ್ತಾವೆ. ಯೂಸ್ವಲಿ ಮೈಕ್ರೋ ಕಂಪ್ಯೂಟರ್ ಥೌಸಂಡ್ಸ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಈ ಮಿನಿ ಕಂಪ್ಯೂಟರ್ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಪರ್ ಸೆಕೆಂಡ್ ಎಕ್ಸಿಕ್ಯೂಟ್ ಮಾಡುವಷ್ಟು ಕೆಪಾಸಿಟಿ ಹೊಂದಿರ್ತೈತಿ. ಈ ಮಿನಿ ಕಂಪ್ಯೂಟರ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರೊಸೆಸರ್ನ ಹೊಂದಿರ್ತಾವೆ. ಇನ್ನು ಮೈಕ್ರೋ ಕಂಪ್ಯೂಟರ್ದೊಳಗೆ ನೋಡಿದ್ರೆ ಈ ಮೈಕ್ರೋ ಕಂಪ್ಯೂಟರ್ 1 ಅಥವಾ 2 ಪ್ರೊಸೆಸರ್ ಹೊಂದಿದ್ರೆ, ಈ ಮಿನಿ ಕಂಪ್ಯೂಟರ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರೊಸೆಸರ್ನ ಹೊಂದಿರ್ತೈತಿ. ಈ ಮಿನಿ ಕಂಪ್ಯೂಟರ್ 4000 ಕನೆಕ್ಟೆಡ್ ಯೂಸರ್ಸ್ಗೆ ಸೈಮಲ್ಟೇನಿಯಸ್ಲಿ ಸರ್ವಿಸ್ ಪ್ರೊವೈಡ್ ಮಾಡೋಷ್ಟು ಎಬಿಲಿಟಿ ಹೊಂದಿರ್ತೈತಿ. ಹಂಗಂದ್ರೆ ನಮಗೆ ಇವನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ. ಯಾವುದಾದ್ರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದ್ರೆ 4000 ಅಥವಾ 4000ಕ್ಕಿಂತ ಕಡಿಮೆ ಎಂಪ್ಲಾಯ್ ಹೊಂದಿರತಕ್ಕಂಥ ಬಿಸ್ನೆಸ್ ವೆಂಡರ್ಸ್ಗಳು ಈ ಮಿನಿ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಅವರಿಗೆ ಸೈಮಲ್ಟೇನಿಯಸ್ಲಿ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ ಈ ಮಿನಿ ಕಂಪ್ಯೂಟರ್ನ ಯೂಸ್ ಮಾಡ್ಕೋತಾರೆ. ಈ ಮಿನಿ ಕಂಪ್ಯೂಟರ್ ನಾರ್ಮಲಿ ನಮಗೆ ಡೆಸ್ಕ್ಟಾಪ್ ಕಂಪ್ಯೂಟರ್ಲಿಂದ ಎಕ್ಸೆಸ್ ಮಾಡ್ಬೋದು, ಮಾನಿಟರ್ಲಿಂದ ಎಕ್ಸೆಸ್ ಮಾಡ್ಬೋದು, ಅಥವಾ ಕೀಬೋರ್ಡ್ಲಿಂದ ಎಕ್ಸೆಸ್ ಮಾಡೋಕ್ಕೆ ಸಾಧ್ಯ ಐತಿ. ಅಂದ್ರೆ ಈ ಮಿನಿ ಕಂಪ್ಯೂಟರ್ನ ನಾವು ಸರ್ವರ್ ಮಷಿನ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಸರ್ವರ್ ಮಷಿನ್ಸ್ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡಿರ್ತಾರೆ, ಅವಕ್ಕೆ ನಮ್ಗೆ ಕೀಬೋರ್ಡ್ ಅಥವಾ PC ಕನೆಕ್ಷನ್ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಮಿನಿ ಕಂಪ್ಯೂಟರ್ನ ಎಕ್ಸೆಸ್ ಮಾಡ್ಬೋದು. ಈ ಡಂಪ್ ಟರ್ಮಿನಲ್ ಅಂದ್ರೆ ಯೂಸ್ವಲಿ ನಾವು ಮಾನಿಟರ್ ಅಥವಾ ಕೀಬೋರ್ಡಿಗೆ ಡಂಪ್ ಟರ್ಮಿನಲ್ ಅಂತ ಕರಿತೀವಿ. ಅಂದ್ರೆ ಇವಕ್ಕೆ ಕಾಂಪಿಟೇಷನ್ ಕೆಪಾಸಿಟಿ ಇರುವುದಿಲ್ಲ, ಅಂದ್ರೆ ಪ್ರೊಸೆಸಿಂಗ್ ಕೆಪಾಸಿಟಿ ಇರುವುದಿಲ್ಲ, ಬಟ್ ಅವಕ್ಕರ್ಲಿಂತ್ರ ನಾವು ಎಕ್ಸೆಸ್ ಮಾಡ್ಬೋದು. ನೀವು ಯೂಸ್ವಲಿ ರೈಲ್ವೆ ಸ್ಟೇಷನ್ ಒಳಗೆ ಒಂದು ವಿಜುವಲ್ ಡಿಸ್ಪ್ಲೇ ಇಟ್ಟಿರ್ತಾರೆ, ವಿಜುವಲ್ ಪ್ಲಸ್ ಕೀಬೋರ್ಡ್ ಇದ್ದಿದ್ದು. ನಮಗೆ ಯಾವುದಾದ್ರೂ ಟ್ರೈನದ ಸ್ಟೇಟಸ್ ಚೆಕ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಟ್ರೈನ್ ನಂಬರ್ ಹಾಕಿ ಎಂಟ್ರಿ ಮಾಡಿದರೆ ಸಾಕು, ನಮಗೆ ಆ ಟ್ರೈನದ ಇನ್ಫಾರ್ಮೇಷನ್ ಬರುತ್ತೆ. ಯೂಸ್ವಲಿ ದೀಸ್ ಆರ್ ಮಿನಿ ಕಂಪ್ಯೂಟರ್ಸ್. ಎಕ್ಸಾಂಪಲ್ ಫಾರ್ ಮಿನಿ ಕಂಪ್ಯೂಟರ್: ಡಿಜಿಟಲ್ ಅಲ್ಫಾ, VAX 800, AS 400. These are the example for mini computer. Now we need to discuss uses of mini computer. These mini computers are used by small and medium sized companies to provide a centralized store of information. I already told. These mini computers are used by small and medium sized organizations or company to provide centralized store of information. Centralized store of information or centralized data centralized data storage processing. Centralized store of information is nothing but we are having one mini computer. For that we are able to connect up to 4000 computers. With those 4000 computers we are not providing facility for storing the data and information in those
PCs. Whatever the information should be stored in this mini computer. That is called as an centralized store of information. Next one is they are used for data processing. These mini computers are mainly used for data processing. ಯೂಸಸ್ ಆಫ್ ಮಿನಿ ಕಂಪ್ಯೂಟರ್ಪ ಅಂದ್ರೆ ಈ ಮಿನಿ ಕಂಪ್ಯೂಟರ್ನ ಸ್ಮಾಲ್ ಸ್ಕೇಲ್ ಮತ್ತು ಮೀಡಿಯಮ್ ಸ್ಕೇಲ್ ಕಂಪ್ನಿಗಳು ಯೂಸ್ ಮಾಡ್ತಾವೆ. ಮೇನ್ಲಿ ಯಾವ ಯೂಸ್ ಮಾಡ್ತಾವಪ್ಪ ಅಂದ್ರೆ ಸೆಂಟ್ರಲೈಸ್ಡ್ ಡೇಟಾ ಸ್ಟೋರ್ ಮಾಡೋಕೆ ಯೂಸ್ ಮಾಡ್ತಾವೆ. ಅಂದ್ರೆ ಸ್ಮಾಲ್ ಸ್ಕೇಲ್ ಕಂಪ್ನಿಗಳಿಗೆ ನಮಗೆ ಡೇಟಾ ಹ್ಯಾಂಡಲ್ ಮಾಡೋದು ಇಂಪಾರ್ಟೆಂಟು. ಈ ಡೇಟಾನ ನಾವು ಡಿಸ್ಟ್ರಿಬ್ಯೂಟ್ ಆಗಿ ಕಂಪ್ಯೂಟರ್ ಸಿಸ್ಟಮಿಗೆ ಸ್ಟೋರ್ ಮಾಡೋಕೆ ಅಲೋ ಮಾಡಿದೀವಪ್ಪ ಅಂದ್ರೆ ನಮಗೆ ಏನಾದರೂ ತೊಂದರೆ ಆಯ್ತು, ಡೇಟಾ ರಿಟ್ರೀವ್ ಮಾಡ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಅವ್ರು ಏನು ಮಾಡ್ತಾರೆ, ಒಂದು ಮಿನಿ ಕಂಪ್ಯೂಟರ್ನ ಇಟ್ಟು ಅವು ಎಲ್ಲ ಯೂಸರಿಗೂ ಒಂದು ಮಾನಿಟರ್, ಕೀಬೋರ್ಡ್ ಫೆಸಿಲಿಟಿ ಪ್ರೊವೈಡ್ ಮಾಡಿ ಅವಕ್ಕರ್ಲಿಂತ್ರ ಈ ಮಿನಿ ಕಂಪ್ಯೂಟರ್ನ ಎಕ್ಸೆಸ್ ಮಾಡಿ ಏನೋ ಡೇಟಾ ಸ್ಟೋರ್ ಮಾಡೋದಿತ್ತಂದ್ರೂ ಅದು ಡೈರೆಕ್ಟ್ ಈ ಮಿನಿ ಕಂಪ್ಯೂಟರ್ ಒಳಗೆ ಹೋಗಿ ಸ್ಟೋರ್ ಮಾಡುವ ಫೆಸಿಲಿಟಿ ಪ್ರೊವೈಡ್ ಮಾಡಿರ್ತಾರೆ. ಅದನ್ನು ಸೆಂಟ್ರಲೈಸ್ಡ್ ಡೇಟಾ ಸ್ಟೋರಿಂಗ್ ಅಂತ ಕರೀತಾರೆ. ಇನ್ನು ಈ ಮಿನಿ ಕಂಪ್ಯೂಟರ್ನ ಮೇನ್ಲಿ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಡೇಟಾ ಪ್ರೊಸೆಸಿಂಗ್. ಡೇಟಾ ಪ್ರೊಸೆಸಿಂಗ್ ಅಂದರೆ ಅದು ಯಾವುದು ಬೇಕಾದ್ರೂ ಆಗಿರ್ಬೋದು. ನಮಗೆ ಕಂಪ್ಯೂಟರ್ ಒಳಗಿದ್ದ ಇನ್ಫಾರ್ಮೇಷನ್ ಎಕ್ಸೆಸ್ ಮಾಡಿ ಡಿಸ್ಪ್ಲೇ ಮಾಡೋದಾಗಿರ್ಬೋದು, ಅಥವಾ ಯೂಸರ್ ಎಂಟರ್ ಮಾಡ್ತಕ್ಕಂಥ ಡೇಟಾನ ಕಂಪ್ಯೂಟರ್ಗೆ ಹೋಗಿ ಸ್ಟೋರ್ ಮಾಡೋದಿರ್ಬೋದು, ಅಥವಾ ನಮಗೆ ಇದ್ದಂಥ ಡೇಟಾ ಮ್ಯಾನುಪ್ಯುಲೇಟ್ ಮಾಡೋದು ಅಂದರೆ ಸರ್ಟನ್ ಆಪ್ರೇಷನ್ ಪರ್ಫಾರ್ಮ್ ಮಾಡಿ ಇದ್ದ ಡೇಟಾನ ಚೇಂಜ್ ಮಾಡೋದು ಆಗಿರ್ಬೋದು. ಇವಕ್ಕೆ ಡೇಟಾ ಪ್ರೊಸೆಸಿಂಗ್ ಅಂತ ಕರೀತಾರೆ. ಇವು ಎಲ್ಲವಕ್ಕೂ ನಾವು ಮಿನಿ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. Okay, we will stop here. In next class, we are discussing mainframe computer and supercomputer.